ನಮಃ. ಶ್ರೀ ಗಣೇಶಾಯ ನಮಃ. ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಪ್ರಭು ಶ್ರೀರಾಮನನ್ನು ಸ್ಮರಿಸಿ ಆ ದೇವರಿಗೆ ನಮಿಸಿ ಎಲ್ಲರಿಗೂ ಆ ಪ್ರಭು ಶ್ರೀರಾಮಚಂದ್ರ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕರುಣಿಸಲಿ ಎಂಬುದಾಗಿ ಆ ಭಗವಂತನಲ್ಲಿ ಮೊದಲು ಪ್ರಾರ್ಥಿಸೋಣ. ಶ್ರೀರಾಮನವಮಿ ಎಂದಾಗ ಆದರೆ ಇಲ್ಲಿ ರಾಮ ಯಾರು ಎನ್ನುವಂತಹ ಒಂದು ಚಿಂತನೆಯನ್ನು ಮೊದಲು ಮಾಡಿ ರಾಮಾಯಣದ ವಿಚಾರವನ್ನು ತಿಳಿದುಕೊಳ್ಳುವ. ವಿಶ್ವೋದ್ಭವ ಸ್ಥಿತಿಲಯಾದಿಷು ಹೇತುಮೇಕಂ ಮಾಯಾಶ್ರಯಂ ವಿಗತಮಾಯಮಚಿಂತ್ಯ ಮೂರ್ತಿಂ ಆನಂದ ಸಾಂದ್ರಮಮಲಂ ನಿಜಬೋಧರೂಪಂ ಸೀತಾಪತಿಂ ವಿದಿತ ತತ್ವಮಹಂ ನಮಾಮಿ ಎಂಬುದಾಗಿ ಶ್ರೀರಾಮಚಂದ್ರನನ್ನು ನಮಸ್ಕಾರ ಮಾಡುವಂತಹದ್ದು. ವಿಶ್ವೋದ್ಭವ ಸ್ಥಿತಿಲಯಾದಿಷು ಹೇತುಮೇಕಂ, ಈ ಜಗತ್ತಿನ ಉತ್ಪತ್ತಿ, ಅದರ ಸಂರಕ್ಷಣೆ ಹಾಗೂ ಅದರ ವಿನಾಶ ಇದೆಲ್ಲದರಲ್ಲಿಯೂ ಕೂಡ ಕಾರಣೀಕರ್ತನಾದಂತಹ ಪ್ರಭು ಒಬ್ಬನೇ. ಅವನು ಶ್ರೀರಾಮ ಎನ್ನುವುದಾಗಿ ಅದ್ವಿತೀಯವಾದಂತಹ ಒಂದೇ ಶಕ್ತಿಯಿಂದ ಈ ಜಗತ್ತು ಎನ್ನುವಂತಹದ್ದು ಸೃಷ್ಟಿಯಾಗಿ ಅದರ ಪಾಲನೆಯಾಗಿ ಅದು ಕೊನೆಯಲ್ಲಿ ಲಯವೂ ಆಗ್ತದಂತೆ. ಆ ರೀತಿಯಾದಂತಹ ಈ ಮೂರು ಕಾರ್ಯಕ್ಕೆ ಕಾರಣೀಕರ್ತನಾದಂತಹ ದೇವ. ಹಾಗೆಯೇ ಮಾಯಾಶ್ರಯಂ, ಇದನ್ನು ಹೇಗೆ ಮಾಡ್ತಾನೆ ಅಂದರೆ ಮಾಯೆಯ ಮೂಲಕವಾಗಿ ಈ ಜಗತ್ತನ್ನೆಲ್ಲವನ್ನು ಕೂಡ ಆ ಭಗವಂತನ ರಕ್ಷಣೆಯನ್ನು ಮಾಡ್ತಾನೆ, ಪರಿಪಾಲನೆಯನ್ನು ಮಾಡ್ತಾನೆ. ಅದು ಆ ದೇವರ ಮಾಯೆ. ವಿಗತ ಮಾಯಂ, ಆದರೆ ಆ ಮಾಯೆ ಜಗತ್ತಿಗೆ ಮುಸ್ಕಿರ್ತದೆಯೇ ವಿನಃ ಆ ಭಗವಂತನನ್ನ ಮಾಯೆ ಮುಟ್ಟಲಾರದಂತೆ. ಅಚಿಂತ್ಯ ಮೂರ್ತಿಂ, ಅವನು ಹೇಗಿದ್ದಾನೆ ಎನ್ನುವಂತಹದ್ದನ್ನ ನಾವು ಚಿಂತನೆಯನ್ನು ಮಾಡಿ ತಿಳಿದುಕೊಳ್ಳುವುದು ಸುಲಭ ಅಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಉಪನಿಷತ್ ಹೇಳ್ತದೆ. ಆ ಭಗವಂತನನ್ನು ನಾವು ಮಾತಿನಿಂದ ಆಗಲಿ, ಮನಸ್ಸಿನಿಂದ ಆಗಲಿ, ರೂಪದಿಂದ ಆಗಲಿ ಅವನನ್ನು ನಾವು ಅಳತೆ ಮಾಡುವುದಕ್ಕಾಗಲಿ ಅವನನ್ನು ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಅದ್ಭುತವಾದಂತಹ, ನಿರ್ವಿಕಾರಿಯಾದಂತಹ, ವಿನಾಶರಹಿತವಾದಂತಹ ಒಂದು ಶಕ್ತಿ ಅದು. ಆನಂದ ಸಾಂದ್ರಮಮಲಂ ನಿಜಬೋಧ ರೂಪಂ, ಆ ಭಗವಂತ ಯಾರು ಅಂದರೆ ಆನಂದದ ಗಣಿ ಅವನು. ಅವನಲ್ಲಿರುವಂತಹ ಆನಂದ ಅಪಾರವಾದಂತಹದ್ದು. ಅಮಲಂ ಅಂದರೆ ಕಲ್ಮಶರಹಿತವಾದಂತಹ ಶಕ್ತಿ. ನಿಜಬೋಧ ರೂಪಂ, ನಾವು ಜನ್ಮ ತಾಳಿದಂತಹ ನಾವು, ನಮ್ಮ ಹುಟ್ಟು ಏನು, ನಾವು ಯಾತಕ್ಕೋಸ್ಕರವಾಗಿ ಬಂದಿದ್ದೇವೆ, ನಾವು ಯಾರು ಎನ್ನುವಂತಹ ಒಂದು ಸ್ವರೂಪವನ್ನು ತಿಳಿದರೆ ಆ ಭಗವಂತನನ್ನು ತಿಳಿಯುವುದಕ್ಕೆ ಸಾಧ್ಯ ಅಂತೆ. ಅಂತಹ ನಿಜಬೋಧ, ನಮ್ಮ ನಿಜ ತತ್ವವನ್ನು ತಿಳಿಸುವಂತಹ ಶಕ್ತಿಯೇ ಆ ರಾಮ ಎನ್ನುವುದಾಗಿ. ಅಂತಹ ರಾಮ ಸೀತಾಪತಿಯಾದಂತಹ ಪ್ರಭು ಶ್ರೀರಾಮನನ್ನ ಸದಾಕಾಲ ನಮಸ್ಕಾರವನ್ನು ಮಾಡೋಣ. ಒಂದು ಶ್ಲೋಕದಲ್ಲಿ ರಾಮಾಯಣದ ಪೂರ್ತಿ ವಿಚಾರವನ್ನು ಹೇಳಿದ್ದೊಂದಿದೆ. ರಾಮಾಯಣ ಅಂದರೆ ಏನು ಅಂತ. ಅದರನ್ನ ನಾವು ಇವತ್ತು ರಾಮನವಮಿ ಆದ್ದರಿಂದ ರಾಮಾಯಣದ ಒಂದು ಚಿಂತನೆಯನ್ನು ಸೂಕ್ಷ್ಮವಾಗಿ ಸರಳವಾಗಿ ತಿಳಿದುಕೊಳ್ಳುವ. ಪೂರ್ವಂ ರಾಮ ತಪೋವನಾಭಿಗಮನಂ ಹತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯುಮರಣಂ ಸುಗ್ರೀವ ಸಂಭಾಷಣಂ ವಾಲಿ ನಿಗ್ರಹಣಂ ಸಮುದ್ರತರಣಂ ಲಂಕಾಪುರಿ ದಾಹನಂ ಪಶ್ಚಾದ್ ರಾವಣ ಕುಂಭಕರ್ಣ ಹನನಂ ಏತದ್ಧಿ ರಾಮಾಯಣಂ ಅಂತ ರಾಮಾಯಣವನ್ನು ಹೇಳಿದ್ದಾರೆ. ಮೊದಲು ಪಿತೃವಾಕ್ಯ ಪರಿಪಾಲನೆಗೋಸ್ಕರವಾಗಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಿರುವಂತಹ ಪ್ರಭು ಶ್ರೀರಾಮಚಂದ್ರ ತಾಯಿಗೆ ತಂದೆ ಕೊಟ್ಟಂತಹ ಮಾತನ್ನ ತಾನು ಪಾಲಿಸಬೇಕು ಎನ್ನುವಂತಹ ಕಾರಣದಿಂದ ತಪೋವನ ಅಭಿಗಮನಂ, 14 ವರ್ಷಗಳ ಕಾಲದ ಒಂದು ಗಡಿಯನ್ನಿಟ್ಟುಕೊಂಡು ವನವಾಸಕ್ಕೆ ಹೋಗುವಂತಹದ್ದು. ಆ ನಂತರದಲ್ಲಿ ಅಲ್ಲಿ ಅನೇಕ ರಾಕ್ಷಸರ ಸಂಹಾರ ಆಗ್ತದೆ. ಹಾಗೆಯೇ ಪಂಚವಟಿ ಕ್ಷೇತ್ರದಲ್ಲಿ ಬಂಗಾರದ ಜಿಂಕೆಯನ್ನು ಕಂಡು ಸೀತೆ ಕೇಳಿದಾಗ ಆ ಸೀತೆಯ ಕೇಳಿದ್ದನ್ನ ಕೊಡಬೇಕು ಎನ್ನುವುದಾಗಿ ಆ ಜಿಂಕೆಯನ್ನು ಅರಸಿ ಹೋದಂತಹ ರಾಮ ಹತ್ವಾ ಮೃಗಂ ಕಾಂಚನಂ, ಆ ಕಾಂಚನ ಮೃಗವನ್ನ ಕೊಂದಾಗ ಆ ಕಾಲದಲ್ಲಿ ವೈದೇಹಿ ಹರಣ, ರಾವಣ ಬಂದು ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋಗುವಂತಹದ್ದು. ಹೋಗುವಾಗ ಜಟಾಯು ಪಕ್ಷಿ ಸೀತಾ ಮಾತೆಯನ್ನು ರಕ್ಷಣೆ ಮಾಡುವುದಕ್ಕೆ ಮುಂದಾಗಿ ರಾವಣನೊಂದಿಗೆ ಹೋರಾಟಕ್ಕೆ ನಿಂತಾಗ ಆ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿ ರಾವಣ ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋಗ್ತಾನೆ. ಆ ನಂತರದಲ್ಲಿ ರಾಮನ ದರ್ಶನ ಆದ ನಂತರದಲ್ಲಿ ರಾಮನಿಗೆ
ರಾವಣ ಸೀತೆಯನ್ನು ಅಪಹರಿಸಿದಂತಹ ಸಮಾಚಾರವನ್ನು ತಿಳಿಸಿ ಆ ಜಟಾಯು ಮರಣವನ್ನು ಹೊಂದುತ್ತಾನೆ. ಜಟಾಯು ಮರಣಂ. ಆನಂತರದಲ್ಲಿ ಸೀತೆಯನ್ನು ಹುಡುಕುತ್ತಾ ಇಂಥ ದಿಕ್ಕಿಗೆ ದಕ್ಷಿಣ ದಿಕ್ಕನ್ನು ಕುರಿತು ಹೊರಟಿರುವಂತಹ ಪ್ರಭು ಶ್ರೀರಾಮ ಲಕ್ಷ್ಮಣರಿಗೆ ಹನುಮಂತ ಹಾಗೂ ಸುಗ್ರೀವಾದಿಗಳ ಭೇಟಿಯಾಗ್ತದೆ. ಆ ಭೇಟಿಯ ಕಾಲದಲ್ಲಿ ಸುಗ್ರೀವನೊಂದಿಗೆ ಸಂಭಾಷಣೆಯಾಗಿ ವಾಲಿಯಿಂದಾಗಿ ಸುಗ್ರೀವ ವನವಾಸವನ್ನು ಮಾಡುವಂತಹ ಪರಿಸ್ಥಿತಿ ಬಂದಿದೆ ಎನ್ನುವಂತಹ ವಿಚಾರವನ್ನು ತಿಳಿದು ಸುಗ್ರೀವನಿಗೆ ಅಭಯವನ್ನು ಕೊಟ್ಟು ವಾಲಿಯೊಂದಿಗೆ ಹೋರಾಟವನ್ನು ಮಾಡುವಂತಹ ಕಾಲ. ವಾಲಿ ನಿಗ್ರಹಣಂ. ವಾಲಿಯ ದುಷ್ಟತನವನ್ನು ನಿಗ್ರಹ ಮಾಡಿ ಸಮುದ್ರ ತರಣಂ. ಆನಂತರದಲ್ಲಿ ಲಂಕೆಗೆ ಹನುಮಂತ ಹಾರಿ ಹೋಗಿ ಆ ಲಂಕೆಯಲ್ಲಿ ಸೀತೆಯನ್ನು ಕಂಡು ಹಾಗೆಯೇ ಲಂಕಾಪುರಿ ದಾಹನಂ ಅದನ್ನು ಪೂರ್ತಿಯಾಗಿ ಸುಟ್ಟು ಬರುತ್ತಾನೆ. ಬ್ರಹ್ಮಾಸ್ತ್ರದಿಂದ ಬಂಧಿತನಾಗಿ ಬ್ರಹ್ಮಾಸ್ತ್ರಕ್ಕೆ ಮಣಿದಂತಹ ಹನುಮಂತ ಅವನಿಗೆ ಬ್ರಹ್ಮಾಸ್ತ್ರ ಬಾಧೆ ಮಾಡುವುದಿಲ್ಲ. ಆದರೂ ಕೂಡ ಆ ಬ್ರಹ್ಮಾಸ್ತ್ರಕ್ಕೆ ತಾನು ಗೌರವ ಕೊಡುವುದಕ್ಕೋಸ್ಕರವಾಗಿ ಹಾಗೂ ರಾವಣನ ಶಕ್ತಿಯನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿ ರಾವಣನ ಸಭೆಯನ್ನು ಸೇರಿ ಅಲ್ಲಿಯ ವಿಚಾರವನ್ನು ತಿಳಿದುಕೊಂಡು ರಾವಣನ ಆದೇಶದ ಮೇರೆಗೆ ಹನುಮಂತನ ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ಎಣ್ಣೆಯಲ್ಲಿ ಅದ್ದಿ ಅದಕ್ಕೆ ಬೆಂಕಿಯನ್ನು ಹಚ್ಚುತ್ತಾರೆ. ಆ ಬೆಂಕಿ ಹಚ್ಚಿದ ತಕ್ಷಣ ಹನುಮಂತ ಜಿಗಿದು ಆ ಲಂಕೆಯಲ್ಲಿದ್ದಂತಹ ಪ್ರತಿಯೊಂದು ಮಹಡಿಗಳನ್ನೆಲ್ಲವನ್ನೂ ಕೂಡ ಆ ಬಾಲದಲ್ಲಿದ್ದಂತಹ ಬೆಂಕಿಯ ಮೂಲಕವಾಗಿ ಪೂರ್ತಿ ಲಂಕಾಪುರಿಯನ್ನು ಸುಟ್ಟುತ್ತಾನೆ. ಆ ರೀತಿಯಲ್ಲಿ ಲಂಕಾಪುರಿ ದಾಹನಂ. ಆನಂತರ ಪಶ್ಚಾತ್ ರಾವಣ ಕುಂಭಕರ್ಣ ಹನನಂ. ಆನಂತರ ಈ ವಿಚಾರವನ್ನೆಲ್ಲ ತಿಳಿದಂತಹ ಶ್ರೀರಾಮಚಂದ್ರ ಪ್ರಭು ನಲಸೇತು ರಾಮಸೇತುವೆಯನ್ನ ನಿರ್ಮಾಣ ಮಾಡಿ ಅಲ್ಲಿಂದ ಲಂಕೆಗೆ ಬಂದು ಎಲ್ಲ ವಾನರ ಸೇನಾ ಸಮೇತನಾಗಿ ಲಂಕೆಯಲ್ಲಿದ್ದಂತಹ ಆ ರಾಕ್ಷಸ ಕುಲವದ ಸಮೇತವಾಗಿ ರಾವಣ ಕುಂಭಕರ್ಣಾದಿಗಳನ್ನ, ಮೊದಲು ಕುಂಭಕರ್ಣ ಆನಂತರ ರಾವಣ, ಆ ರೀತಿಯಾಗಿ ಎಲ್ಲ ರಾಕ್ಷಸರನ್ನ ನಾಶ ಮಾಡಿ ಸುಗ್ರೀವನಿಗೆ ಪಟ್ಟಗಟ್ಟಿ ಅಲ್ಲಿಂದ ಸೀತಾ ಮಾತೆಯೊಂದಿಗೆ ಪುನಃ ಅಯೋಧ್ಯೆಗೆ ಶ್ರೀರಾಮಚಂದ್ರ ಬಂದು ಅಲ್ಲಿ ಪಟ್ಟಾಭಿಷಿಕ್ತನಾಗ್ತಾನೆ ಎನ್ನುವಂತಹದ್ದು ರಾಮಾಯಣದ ವಿಚಾರ. ಆ ರಾಮಾಯಣವನ್ನ ಇದು ಒಂದು ಶ್ಲೋಕದಲ್ಲಿ ಏತದ್ಧಿ ರಾಮಾಯಣಂ, ಇದೇ ರಾಮಾಯಣದ ಕಥೆ ಎನ್ನುವುದಾಗಿ ನಮಗೆ ತಿಳಿಸಿದ್ದಿದೆ. ಆ ರೀತಿಯಾಗಿ ರಾಮಾಯಣವನ್ನೊಮ್ಮೆ ಸ್ಮರಿಸಿ ಪುನಃ ಶ್ರೀರಾಮಚಂದ್ರನಿಗೆ ನಮಿಸಿ ಎಲ್ಲರಿಗೂ ರಾಮನವಮಿಯ ಶುಭಾಶಯವನ್ನ ತಿಳಿಸಿ ನತಮಸ್ತಕನಾಗಿ ಈ ಕಾರ್ಯಕ್ಕೆ ವಿರಾಮವನ್ನಿಡೋಣ. ನಮಸ್ತೆ.